ಸ್ವಾಗತ. ನಾನು ಸುನಿಲ್ ಹೊಸಕೋಟಿ. ರಾಜರಾಜೇಶ್ವರಿ ನಗರ ವಲಯದಲ್ಲಿ ಮೂಲಭೂತ ಸೌಕರ್ಯ ಇಲ್ಲದ ಸ್ಥಳೀಯ ನಿವಾಸಿಗಳು ಹೈರಾಣಾಗಿದ್ದು ಅಧಿಕಾರಿಗಳ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಸ್ಥಳೀಯರು ತಮ್ಮ ನೋವನ್ನು ಎಂ4 ನ್ಯೂಸ್ ಚಾನೆಲ್ನಲ್ಲಿ ತೋಡಿಕೊಂಡಿದ್ದಾರೆ. ಬೆಂಗಳೂರು ಬಿಬಿಎಂಪಿ ರಾಜರಾಜೇಶ್ವರಿ ನಗರ ವಲಯದ ಪಿನ್ಯ ಎಸ್ಆರ್ಎಸ್ ಜಂಕ್ಷನ್ ಎಚ್ಎಂಟಿ ವಾರ್ಡ್ 34 ವ್ಯಾಪ್ತಿಯಲ್ಲಿ ಸ್ಥಳೀಯ ನಿವಾಸಿಗಳು ಹಲವು ವರ್ಷಗಳಿಂದ ಮೂಲಭೂತ ಸೌಕರ್ಯಗಳ ಕೊರತೆಯನ್ನು ಎದುರಿಸುತ್ತಿದ್ದಾರೆ. ಪ್ರದೇಶದಲ್ಲಿ ಒಳಚರಂಡಿ ವ್ಯವಸ್ಥೆ ದುಸ್ಥಿತಿಯಲ್ಲಿದ್ದು ಸ್ವಚ್ಛತೆ ಮತ್ತು ಸಾರ್ವಜನಿಕ ಆರೋಗ್ಯಕ್ಕೆ ಗಂಭೀರ ಸಮಸ್ಯೆಗಳು ಉಂಟಾಗಿವೆ. ಅಲ್ಲದೆ ಡಾ. ಬಿ.ಆರ್. ಅಂಬೇಡ್ಕರ್ ಭವನ ಸಮರ್ಪಕ ನಿರ್ವಹಣೆಯ ಕೊರತೆಯಿಂದ ಸಾರ್ವಜನಿಕ ಉಪಯೋಗಕ್ಕೆ ಅನುಕೂಲವಾಗಿಲ್ಲ ಎಂದು ಸ್ಥಳೀಯರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಈ ಕುರಿತು ಸ್ಥಳೀಯ ನಿವಾಸಿಗಳು ಅನೇಕ ಬಾರಿ ಸಂಬಂಧಿತ ಅಧಿಕಾರಿಗಳಿಗೆ ಮನವಿ ಸಲ್ಲಿಸಿದರೂ ಸಮಸ್ಯೆಗಳಿಗೆ ಶಾಶ್ವತ ಪರಿಹಾರ ದೊರೆತಿಲ್ಲ. ಜನಪ್ರತಿನಿಧಿಗಳು ಹಾಗೂ ಅಧಿಕಾರಿಗಳ ರಾಜಕೀಯ ಭೇದ ಭಾವವಿಲ್ಲದೆ ಸಾರ್ವಜನಿಕ ಸೇವೆಯ ಮನೋಭಾವದಿಂದ ಕಾರ್ಯನಿರ್ವಹಿಸಿ ಸ್ಥಳೀಯರ ನ್ಯಾಯಸಮ್ಮತ ಬೇಡಿಕೆಗಳಿಗೆ ಸ್ಪಂದಿಸುವುದು ಅಗತ್ಯವಾಗಿದೆ. ತೊಂದರೆ ಆಗ್ಬಿಟ್ಟಿದೆ. ಏನು ಗೊತ್ತಾ, ಬಾತ್ರೂಮ್ ಕಷ್ಟ ನಮ್ಮನೆಗೆ ನಮ್ಮ ಮನೇಲಿ ಹೇಳಪ್ಪ. ನಮಸ್ತೆ, ನಮ್ಮ ಹೆಸರು ಆನಂದ್ ಅಂತ. ನಮ್ಮ ಬಾಲ್ಯ ವಯಸ್ಸಲ್ಲಿ ಆಟ ಆಡೋಂಥ ಬೆಳೆದ ಜಾಗ ಇವತ್ತು ಹೇಗಾಗಿದೆ ಅಂತಂದರೆ, ಈ ಪಶು ವೈದ್ಯಕ್ಕೆ ಗೌರ್ಮೆಂಟ್ ಹಾಸ್ಪಿಟ್ಲ್ ಇದ್ದಂಥ ಜಾಗ ಇವತ್ತು ಎಲ್ಲ ಕುಡಿದು ತಿಂದು ಮಜಾ ಮಾಡೋಂಥ ಬಿಲ್ಡಿಂಗ್ ಆಗ್ಬಿಟ್ಟಿದೆ. ಈ ಬಿಲ್ಡಿಂಗ್ ಯಾವ ಥರ ಇತ್ತು ಅಂದರೆ, ಮುಂಚೆ ಮೇನ್ ರೋಡ್ ಗಂಟೆ ಇತ್ತು. ಮೆಟ್ರೋ ಡೆಮಾಲಿಷ್ ಆದಮೇಲೆ ಈಗ ನಮ್ಮ ಅಧಿಕಾರಿಗಳು ಇಷ್ಟು ಕಟ್ಕೊತಿದ್ದಾರೆ. ಇಲ್ಲಿ ಆದಂಥ 4 ರೂಮ್ ಇದೆ. ಪೂರ್ತಿ ನಮ್ಗೆ ಏನಂತಂದರೆ, ಈಗ ನೋಡಿ, ನೀವು ಒಂಚೂರು ನೋಡಿ, ಪೀಣ್ಯ ವಾರ್ಡು HMT ವಾರ್ಡಿಂದ ಮಾತಾಡ್ತಾ ಇದ್ದೀವಿ ನಾವು. ಇಲ್ಲೇನಾಗಿದೆ ಅಂದರೆ ಸರ್, ನಮ್ಮ ಏರಿಯಾದಲ್ಲಿ ನಮ್ಮ MLA ಅವ್ರಿಗೂ ಮತ್ತು ನಮ್ಮ ಡಿಫಿಟೆಡ್ ಕ್ಯಾಂಡಿಡೇಟ್ ಕುಸುಮ ಅವ್ರದ್ದು ಜಗಳ. ಅವರಿಬ್ಬರು ಜಗಳದಿಂದಾಗಿ ನಮ್ಮ ಏರಿಯಾದಲ್ಲಿ ಯಾವುದೇ ರೀತಿ ಒಂದು ಕೆಲಸ ಆಗ್ತಿಲ್ಲ. ಅಭಿವೃದ್ಧಿ ಕೆಲಸಗಳು ಯಾವುದು ಒಂದೇ ಒಂದು ಕೆಲಸ ಆಗ್ತಾಯಿಲ್ಲ ಸರ್. ಅವರಿಬ್ಬರು ಜಗಳದಿಂದ ನಮ್ಮ ಏನು ದಲಿತ ಕೇರಿಗಳು ಏನೇನಿವೆ ಯಾವುದಕ್ಕೂ ಯಾರು ಗಮನ ಹರಿಸ್ತಾ ಇಲ್ಲ. ಅಧಿಕಾರಿಗಳು ಗೊತ್ತಾಯಿಲ್ಲ. ಅವ್ರದ್ದು ಏನೇ ಸಮಸ್ಯೆ ಇರ್ಬೋದು ಸರ್, ಇಲ್ಲಿ ನಾವು ಕಷ್ಟ ಅನುಭವಿಸ್ತಾರೆ ಸರ್. ಅದರಿಂದಾಗಿ ದಯವಿಟ್ಟು ಇದು ಏನಾಯಿತು, ಇದು 13ನೇ ಕ್ಲಾಸ್. ಆ್ಯಕ್ಚುಲಿ 12ನೇ ಕ್ಲಾಸಲ್ಲಿ ಮೋರಿ ಇರೋದು. ಅಲ್ಲಿರೋ ಮೋರಿ ನೀರು ಬಂದ್ಬಿಟ್ಟು ಹಿಂಗೆ ಹರಿದ್ಬಿಟ್ಟು ಹಿಂಗೆ ಹೋಗ್ಬಿಟ್ಟು ಸೀದಾ ಟಾಯ್ಲೆಟ್ ತುಂಬಿಟ್ಟು ಮನೆ ಒಳಗಡೆ ನಿಂತೈತೆ ಸರ್ ನೀರು. ಒಂದು ವರ್ಷದಿಂದ ಏಡದಲ್ಲಿ ರೋಹಿತ್ ಮತ್ತು ವರನಾರಾಯಣ ವಿಡಿಯೋ ಕಳಿಸಿದ್ದೀನಿ, ಫೋಟೋಸ್ ಕಳಿಸಿದ್ದೀನಿ. ಇನ್ನೂ ನನ್ನ ಹತ್ರ ಫೋಟೋಸ್ ಇದೆ. ಮೊನ್ನೆ ಹೇಳಿದ್ಕೆ ವರ್ಕ್ ಆರ್ಡ್ರ್ ತಗೊಳ್ಳಲ್ಲ, ಹಂಗೆ ಹಿಂಗೆ ಇದು ಮಾಡ್ತಾರೆ ಅದು ಮಾಡ್ತಾರೆ. ನಾವು ಅದಕ್ಕೆ ಹೇಳಿದ್ವಿ, ನಾವೇ ಹುಡುಗರನ್ನ ಬಿಟ್ಟು ನಾವು ಕ್ಲೀನ್ ಮಾಡಿಸಿ ನೀವು ದುಡ್ಡು ಕೊಡ್ರಿ ಅಂತ BBMP ಕೇಳ್ಕೊಂಡ್ವಿ. ಅದಕ್ಕೆ ಇವ್ರು ಯಾವ್ದು ಉತ್ತರನೂ ಸ್ಪಂದಿಸಲಿ, ಏನು ಮಾಡಿಲ್ಲ. ಮಳೆ ನೀರು ಬಂದಾಗ ಮಕ್ಕಳು ಸಂಸಾರ ಆ ಥರ ಒಳಗಡೆ ಎಲ್ಲ ನೋಡಿ, ಸ್ಕೂಲ್ ಮಕ್ಕಳೆಲ್ಲ ಸ್ಕೂಲಿಂದ ಬಿಟ್ಟರೆ ಎಲ್ಲ ಈ ಕಡೆಯಿಂದನೇ ಬರೋದು. ಹೆಂಗ್ ಓಡಾಡ್ತಾರೆ ಮಕ್ಕಳು, ಫ್ಯಾಮಿಲಿ ಎಲ್ಲ ಬರೋದು. ತೊಂದರೆ ಆಗಿದೆ. ಹಿಂಗೆ ಸಮಯ ಹೋದ್ ಸಾರಿ ಮಳೆ ಮಂಗಳ ಟೈಮ್ನಾಗ ಇದೇನೆ ಕೆಲಸ. ಒಂದು ವರ್ಷದಿಂದ ನೀವು ಯಾವ ಅಧಿಕಾರಿಗಳಿಗೆ ಹೇಳಿಲ್ವ? ಯಾರು ಬಂದಿಲ್ವಾ? ಹೇಳಿದ್ದಾಯ್ತು, ಅವಾಗ ಅರ್ಜಿ ಬರ್ದು ಕೊಟ್ಟಿದ್ದೀವಿ. ಯಾರು ಅಧಿಕಾರಿಗಳಿಗೆಲ್ಲ ಹೇಳಿದ್ದೀವಿ, ಬರ್ತಾರೆ ನೋಡ್ತಾರೆ, ಆಯ್ತಮ್ಮ ಬರ್ತೀವಿ ಅಂತ ಹೋಗ್ತಾರೆ ಅಷ್ಟೇ. ಮೋರಿ ಫುಲ್ ಕಟ್ಕೊಂಬಿಟ್ಟದೆ, ಮುಂದೆ ಹೋಗಲ್ಲ ನೀರು. ನಿಮ್ಮನೆ ಯಾವುದು? ಇದು ಪೀಣ್ಯ. ನಿಮ್ಮ ಮನೆಗೆ ಹೋಗೋದಕ್ಕೆ ಇದೇ ದಾರಿನ, ಬೇರೆ ಇನ್ನೊಂದು ಯಾವ್ದಾನ? ಮಕ್ಕಳೆಲ್ಲ ಓಡಾಕಿದೆ ಸರ್. ಇದು ಏನು ತೊಂದರೆ ಅಂದರೆ SC/ST ಏರಿಯಾ ಅಂತ ನೆಗ್ಲಿಜೆನ್ಸಿ ಸರ್. ಅದೇ ದಲಿತ ಕಾಲೋನಿ ಅಂತಂದ್ರೆ ಮಾತ್ರ ಈ ತರ ತೊಂದರೆ ಇಲ್ಲ. ಬೇರೆ ಏರಿಯಾ ಎಲ್ಲ ಚೆನ್ನಾಗಿದೆ. ಹೈವೇಲಿ ಸಿಟಿಯಲ್ಲ GB ಅಧಿಕಾರಿ ಆದಂಥ ಕೃಷ್ಣ ಬೈರೇಗೌಡವರು ಎಲ್ಲ ಕಾರ್ಯಾಚರಣೆಗಳು ತೆರವುಗೊಳಿಸ್ತಾ ಇದ್ದಾರೆ. ನಮ್ಮ ಈ ಸೆಂಟ್ರಲ್ ಗೌರ್ಮೆಂಟ್ ಆಗಲಿ ಸ್ಟೇಟ್ ಗೌರ್ಮೆಂಟ್ ಆಗಲಿ ಮೆಟ್ರೋ ಸಂಬಂಧಪಟ್ಟಿದ್ದ ಜಾಗ ಎಲ್ಲೂ ಕ್ಲೀನ್ ಮಾಡ್ತಿಲ್ಲ ಯಾರು. ಇದು ಹೈವೇಗೆ ಸಂಬಂಧಪಟ್ಟಿದೆ. ಹೈವೇದಿಂದ 10 ಮೀಟರ್ ಹೂಗಳಂತೆ ದೂರದಲ್ಲಿದೆ. ಯಾರಲ್ಲಿ ಗಾಡಿಗಳು ನೋಡಿ ಎಲ್ಲ ಹೆಂಗೆ ನಿಲ್ಸ್ಕೊಂಡಿದ್ದಾರೆ. ಎಲ್ಲರೂ ಸಹ ಪರಿಶಿಷ್ಟ ಜಾತಿಯವರು ವಾಸ ಮಾಡುವಂಥ ಕಾಲೋನಿ ಇದು. ಇಲ್ಲಿ ಯಾವುದೇ ಮೂಲಭೂತ ಹಕ್ಕುಗಳು, ಮೂಲಭೂತ ಸೌಕರ್ಯಗಳು ಸಿಗ್ತಾ ಇಲ್ಲ. ಹಾಗಾಗಿ ಸಂಬಂಧಪಟ್ಟ ಅಧಿಕಾರಿಗಳು, ಸಮಾಜ ಕಲ್ಯಾಣ ಇಲಾಖೆ, BBMP ಅವರು ದಯಮಾಡಿ ಈ ವಾರ್ಡ್ಗೆ ಭೇಟಿಯನ್ನು ಕೊಟ್ಟು ಮೂಲಭೂತ ಹಕ್ಕುಗಳನ್ನ ಸರಿಪಡಿಸಬೇಕು. ಈ ಮೂಲ ನಿವಾಸಿಗಳು ವಾಸ ಮಾಡ್ತಾ ಇದ್ದಾರೆ, ಬಡವರು ವಾಸ ಮಾಡ್ತಾ ಇದ್ದಾರೆ. ಅವ್ರನ್ನ ಕೇಳೋವಂಥ ಧೈರ್ಯ ಯಾರಿಗೂ ಇಲ್ಲ. ಇಲ್ಲಿ ನೋಡಿ, ಮುಖ್ಯ ರಸ್ತೆಗೆ ಮುಖ್ಯ ಎಂಟ್ರಿ ಕೊಡ್ತಿದ್ದಂಗೆ ನೋಡಿ, ಇಲ್ಲಿ ಮೋರಿ ನೀರು ಇಲ್ಲಿಂದ ಈ ಕೊಳಚೆ ನಿರ್ಮೂಲನೆ ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ. ನೋಡಿ, ಅವ್ರವ್ರು ದೊಡ್ಡ ದೊಡ್ಡ ವ್ಯಕ್ತಿಗಳೇ ಓಡಾಡ್ತಾ ಇದ್ದಾರೆ. ನೋಡಿ, ಈ ಮುಖ್ಯ ನೋಡಿ, ಇದು ಮೋರಿ ಎಷ್ಟೊಂದು ಗಲೀಜಾಗಿದೆ. ಇಷ್ಟು ದೊಡ್ಡ ನೀರು ಹೋಗೋದಕ್ಕೆ ಇದು ಒಂದೇ ಒಂದು ಅಡಿ ಇದೆ. ನೋಡಿ, ಅರ್ಧ ಅಡಿ ಇದೆ ಸಾಕಾ. ಇಷ್ಟು ನೀರು ಹೋಗೋದಕ್ಕೆ ಅರ್ಧ ಅಡಿ ರಸ್ತೆ ಇದೆ. ಹೀಗೇನೆ ನೋಡಿ, ಈ ಥರ ಎಲ್ಲ ನೋಡಿ, ಇಲ್ಲೆಲ್ಲ ಹಿಂಗಿದೆ. ಇಲ್ಲಿನ ಸಾರ್ವಜನಿಕರಿಗೆ ತುಂಬ ಕಷ್ಟ ಅನುಭವಿಸ್ತಾ ಇದ್ದಾರೆ.
ಈ ರಸ್ತೆಯಲ್ಲಿ ತುಂಬಾ ಕಷ್ಟ ಅನುಭವಿಸ್ತಾ ಇದ್ದಾರೆ. ಹಾಗಾಗಿ ನಾವು ಈ ಸಾರ್ವಜನಿಕರನ್ನ ಇಲ್ಲಿ ಏನೇನು ಕಷ್ಟ ಅನುಭವಿಸ್ತಾ ಇದ್ದಾರೆ ಅಂತ ಹೇಳ್ಬಿಟ್ಟು ನಾವು ಕೇಳೋದಕ್ಕೆ ಬಂದಿದ್ದೀವಿ. ನಮ್ಮ ಜೊತೆಗೆ ಇದು ಸ್ಥಳೀಯ ಮುಖಂಡರಾದಂಥ ರಮೇಶ್ ಅವರಿದ್ದಾರೆ. ಅವ್ರ ಮುಖಾಂತರನೇ ಕೇಳಿದ್ರೆ ಇಲ್ಲಿ ಏನೇನು ಸಮಸ್ಯೆ ಇದೆ, ಯಾವ ರೀತಿ ಸಮಸ್ಯೆ ಅನುಭವಿಸ್ತಾ ಇದ್ದಾರೆ, ಇಲ್ಲಿ ಯಾವ ಅಧಿಕಾರಿಗಳಿಗೆ ಹೇಳಿದ್ದಾರೆ, ಜನಪ್ರತಿನಿಧಿಗೆ ಹೇಳಿದ್ದಾರೆ, ಏನು ಸಮಸ್ಯೆ ಅಂತ ಹೇಳ್ಬಿಟ್ಟು ಅವ್ರಿಗೆ ಕೇಳಿದ್ದಾರೆ. ಸರ್ ರಮೇಶ್ ಸರ್, ನೀವು ಎಷ್ಟು ವರ್ಷದ ವಾತಾವರಣ ಏನು ಸಮಸ್ಯೆ ಇದೆ? ನಾವು ನ್ಯೂಸ್ ರಿಪೋರ್ಟರ್ ಸಾಕ್ಯನಾರಾಯಣ್, ಎಂಪವರ್ ನ್ಯೂಸ್, ಬೆಂಗಳೂರು. ಇದಿಷ್ಟು ಇವತ್ತಿನ ಸುದ್ದಿ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಎಂಪವರ್ ನ್ಯೂಸ್.